ಶಾಂತಮ್ಮ ದೀಪಕ್ ಅಂತ ಹೇಳ್ತಾ ಇದ್ದಾಳೆ. ಅವಳು ದೀಪಕ್ನ ನೋಡ್ಬಿಟ್ಲಾ, ಅಥವಾ ದೀಪಕ್ ಏನಾದ್ರು ನಾನೇ ದೀಪಕ್ ಅಂತ ಅವ್ರ ಹತ್ರ ಹೇಳ್ಕೊಂಡ್ಬಿಟ್ಲಾ? ಗೊತ್ತಿಲ್ಲ ಸುಬ್ಬು. ಆ ದೀಪಕ್ ಏನಾದರೂ ಯಜಮಾನನ ಭೇಟಿ ಮಾಡಿ ನಿಜ ಹೇಳಿರ್ಬೋದಾ? ಅಯ್ಯೋ, ಒಂದು ಗೊತ್ತಾಗ್ತಾ ಇಲ್ವೇ. ನಿಮ್ಮ ಯಜಮಾನ್ರಿಗೆ ಈ ವಿಷಯ ಗೊತ್ತಾಗ್ದಿರೋದೇ ಒಳ್ಳೇದು. ಅಕಸ್ಮಾತ್ ದೀಪಕ್ ಏನಾದರೂ ವಿಷಯ ಹೇಳಿಲ್ಲ ಅಂದರೆ ಅವ್ನ ಕಾಲಿಗಾದರೂ ಬಿದ್ದು ನಿಜ ಹೇಳ್ದಿರೋ ಹಾಗೆ ಮಾಡಬೇಕು. ನಾವಿದೆಲ್ಲ ಮಾಡ್ತಿರೋದು ಒಳ್ಳೆ ಉದ್ದೇಶಕ್ಕೆ ಅಲ್ವಾ? ಹೌದೌದು, ಈಗಲೇ ಹೋಗೋಣ. ಏನಿದು ಅಂಜಲಿ, ನಾನು ಅಷ್ಟು ಬೇಗ ಮರ್ತ್ಬಿಟ್ಯಾ? ನನಗೆ ಅಷ್ಟು ದೂರದವನಾಗ್ಬಿಟ್ನಾ? ಮಾತಾಡು ಅಂಜಲಿ ಏನಾದರೂ. ನಾನು ದೀಪಕ್ ಬಂದಿದ್ದೀನಿ, ಮಾತಾಡು ಅಂಜಲಿ. ಅಯ್ಯೋ, ಮುಗೀತು ಮುಗೀತು ಮುಗೀತು, ನಮ್ಮ ಕತೆ ಟೆನ್ಷನ್ ಆಗ್ತದೆ ನನಗೆ. ಅಲ್ಲ, ಇವನೇ ತಾನೆ ಮುತ್ತು, ಇವನೇ ತಾನೆ ದೀಪಕ್ಕು. ನೆನಪಿಸ್ಕೊಳ್ಳಿ ಮುತ್ತು, ಅದಕ್ಕೆ ಅವ್ನು ಹೇಳ್ತಾ ಇದ್ದಾನಲ್ಲ ನನ್ನ ಮರ್ತುಬಿಟ್ಟಿ ಅಂತೆಲ್ಲ ಕೇಳ್ತಾ ಇದ್ದಾನೆ. ಸರಿಯಾಗಿ ನೆನಪಿಸ್ಕೊಳ್ಳಿ, ನೀವು ನೋಡಿ ಇವನೇ ತಾನೆ ದೀಪಕ್ಕು. ಅಯ್ಯೋ, ನನಗೇನು ಗೊತ್ತಾಗ್ತಿಲ್ಲ. ನಾನು ನೋಡಿದ್ದು ಒಂದೇ ಒಂದ್ಸಲ. ಅವನ ಮುಖ ಹೇಗಿದೆ ಅನ್ನೋದಕ್ಕೆ ಮರ್ತು ಹೋಗಿದೆ ನನಗೆ. ಮರ್ತೋಗುತ್ತಪ್ಪ ಮುತ್ತು, ಮರ್ತೋಗುತ್ತೆ. ನಿನಗೆ ನನ್ನ ಮೇಲೆ ಮಾತ್ರ ಅನುಮಾನ, ನನ್ನ ಬಿಟ್ಟು ಬೇರೆ ಯಾರ ಮೇಲೂ ಅನುಮಾನ ಬರಲ್ಲ ಅಲ್ವಾ? ಸರಿ, ಹಾಗಾದ್ರೆ ಈಗಲೇ ಹೋಗಿ ಅವ್ನ ಕಾಲಿಟ್ಕೊಂಡು ಯಜಮಾನರು ಬರಕ್ಕೆ ಮುಂಚೆ ಎಲ್ಲ ಹೇಳ್ಕೊಂಬಿಡೋಣ. ಸರಿ, ನಮ್ಗಿರತ್ತ ತೊಂದರೆ ದಾರಿ. ಬಾ ಮುತ್ತ, ನಿಂತ್ಕೊಳ್ಳಿ. ನೀವು ಬಂದ್ರಾ? ಬನ್ನಿ, ದೀಪಕ್ ಬಂದಿಯಾನೆ. ಯಜಮಾನ್ರೆ, ಅದು ಅದು ಏಯ್, ಏನೋ ಅದು ಇದು, ಏನೋ ಅಂತ ಗನಂಧಾರಿ ಕೆಲಸ ನಿನಗೆ ಇತ್ತೀಚೆಗೆ ಕಾಣಿಸ್ಕೊತಾನೆ ಇಲ್ಲ. ಹೇಳಿರ್ಲಿಲ್ವಾ ದೀಪಕ್ ಬಂದಿದ್ದಾನೆ ಅಂತ? ನಿಮ್ಮಿಬ್ಬರ ಜೊತೆ ಮಾತಾಡ್ಬೇಕು. ಬನ್ನಿ. ಮುತ್ತು, 2 ನಿಮಿಷ ಮೌನಾಚರಣೆ ಮಾಡೋಣ. ಮುನಾಚರಣೆನಾ? ಯಾಕೆ? ಇನ್ನೇನು ಮುತ್ತು, ನನ್ನ ಜೀವನ ಹೆಂಗೆಂಗೋ ಇರ್ಬೇಕು ಅನ್ಕೊಂಡಿದ್ದೆ, ಏನೇನೋ ಮಾಡ್ಬೇಕು ಅನ್ಕೊಂಡಿದ್ದೆ. ಆದರೆ ಇಲ್ಲಿ ಬಂದು ಇಲ್ಲಿ ನನ್ನ ಜೀವನ ಕೊನೆ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಮುತ್ತು, ನನಗೆ ಗೊತ್ತಿರಲಿಲ್ಲ. ನೀವೇನು ಯೋಚನೆ ಮಾಡಿ ಸುಬ್ಬು, ನನ್ನ ಜೀವ ಕೊಟ್ಟಾದರೂ ನಿಮ್ಮನ್ನು ಕಾಪಾಡ್ತೀನಿ. ಓ, ಮುಂದೆ ನಿಂತು ಕಾಪಾಡ್ತೀನಿ ಮುತ್ತು. ಅದೇ ಆವಾಗಲೇ ಹೇಳಿದಿಲ್ಲ, 2 ಬುಲೆಟು, ಅದರಲ್ಲಿ ಮೊದಲನೇ ನಿನಗೆ ಬೀಳೋದು, 2ನೇ ನನಗೆ ಬೀಳುತ್ತೆ. 2ನೇ ಬುಲೆಟ್ ನನಗೆ ಬೀಳುತ್ತೆ. ಬಾ ಬಾ. ದೀಪಕ್, ಬಾಂಬೆಯಿಂದ ಕಾರಲ್ಲೇ ಬಂದೇನಪ್ಪ? ಹಾಂ ಅಂಕಲ್, ನಿಮಗೆ ಗೊತ್ತಲ್ಲ ನನಗೆ ಈ ಕಾರ್ ಡ್ರೈವಿಂಗ್ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೆ ಅಲ್ಲಿಂದ ಕಾರ್ ಹೊಡ್ಸ್ಕೊಂಡೇ ಬಂದುಬಿಟ್ಟೆ. ಮನೇಲೆಲ್ಲರೂ ಹೇಗಿದ್ದಾರೆ? ಹಾಂ ಅಂಕಲ್, ಎಲ್ಲ ಚೆನ್ನಾಗಿದ್ದಾರೆ. ಸೊ ಈಗ ನಾವೇ ತಪ್ಪು ಒಪ್ಕೊಂಡ್ರೆ ಶಿಕ್ಷೆ ಕಮ್ಮಿ ಆಗುತ್ತಾ? ಹಾಂ, ಆದರೂ ಆಗ್ಬೋದು. ಯಜಮಾನಿಗೆ ಎಷ್ಟು ಕೋಪ ಇದೆಯೋ ಅಷ್ಟೇ ಕರುಣೆ ಇದೆ. ತಪ್ಪಾಯ್ತು ಅಂತ ಹೋಗಿ ಅವ್ರ ಕಾಲಿಟ್ಕೊಂಡ್ಬಿಡೋಣ. ಮುತ್ತು, ನಾವೇನು ತಪ್ಪು ಮಾಡಿಲ್ಲ, ಸತ್ಯ ಮುಚ್ಚಿಟ್ಟಿದ್ದೀವಿ ಅಷ್ಟೇ. ಯಜಮಾನ್ರಿಗೆ ಸುಳ್ಳು ಹೋದ್ರೆ ಆಗಲ್ಲ, ಸತ್ಯ ಮುಚ್ಚಿಡೋದು ತಪ್ಪು ತಾನೇ. ಕನ್ಫ್ಯೂಸ್ ಮಾಡಬೇಡ ಮುತ್ತು. ಈಗೇನು ನಿಮ್ಮ ಯಜಮಾನ್ರ ಹತ್ರ ಇರೋ ಸತ್ಯನೆಲ್ಲ ಹೇಳಬೇಕಲ್ವಾ? ನಮ್ಗೆ ಉಳಿದಿರೋದಿನ ಒಂದೇ ದಾರಿ. ತಪ್ಪಾಯ್ತು ಅಂತ ಯಜಮಾನ ಕಾಲಿಟ್ಕೊಂಡ್ಬಿಡೋಣ. ಮತ್ತು ಹೆಜ್ಜೆ ಮೇಲೆ ಹೆಜ್ಜೆ ಹಾಕೊಂಡು ಬರ್ತಿದ್ದೀರಾ? ಬನ್ನಿ ಅಂತ ಹೇಳಿದ್ನಲ್ಲ. ಮಾವ, ಆ್ಯಕ್ಚುಲಿ ನಾನು ನಿಮಗೆ ಒಂದು ವಿಷಯ ಹೇಳಬೇಕಾಗಿತ್ತು. ಹೇಳೋದಕ್ಕೆ ನನಗೆ ಎಲ್ಲೂ ಯಾವತ್ತೂ ಅವಕಾಶ ಸಿಗಲಿಲ್ಲ. ಇವತ್ತು ಹೇಳ್ಬೇಕು ಅಂದ್ಕೊಂಡಿದ್ದೀನಿ. ಅದೇನೆಂದರೆ, ನನಗೆಲ್ಲ ಗೊತ್ತಾಗತ್ತೆ. ನೀವೇನು ಹೇಳಬೇಕು ಅಂತಿದ್ದೀರೋ ನನಗೆ ಅರ್ಥ ಆಗಿದೆ. ಮುತ್ತು, ಮೌನಾಚರಣೆ ಫಿಕ್ಸಾ? ಗ್ಯಾರಂಟಿ. ನಂದು ಪೋಷಕ ಪಾತ್ರ, ನಿಮ್ಮದು ಹೀರೋ ಪಾತ್ರ. ನನಗನ್ಸತ್ತೆ ಮೊದಲನೇ ಗುಂಡು ನಿಮಗೆ.